ಅದೊಂದು ಶೀತಲ ಸಮರನೋ ಈಗೋನೋ ಅರ್ಥ ಆಗದಿರೋಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಥಿಯೇಟರ್ಗಳ ಸಂಖ್ಯೆ ಇಷ್ಟಿತ್ತು, ಸಿನಿಮಾ ಸಂಖ್ಯೆ ಇಷ್ಟಿತ್ತು. ಈಗ ರಿವರ್ಸ್ ಆಗಿದೆ. ಥಿಯೇಟರ್ಗಳು ಇಷ್ಟ ಆಗಿದೆ, ಸಿನಿಮಾ ಇಷ್ಟ ಆಗಿದೆ. ವರ್ಷದಲ್ಲಿ ಶಂಕರ್ ನಾಗ್ ಅವರು, ಅಂಬರೀಷ್ ಅವರು, ಪ್ರಭಾಕರ್ ಅವರು, ವಿಷ್ಣು ಸಾರು 12 ಸಿನಿಮಾ, 13 ಸಿನಿಮಾ, 14 ಸಿನಿಮಾ ಎಲ್ಲ ಮಾಡಿದ್ದಾರೆ ವರ್ಷದಲ್ಲಿ. ಈಗಿರೋ ಸ್ಟಾರ್ಗಳಿಗೆ ಅಷ್ಟು ಮಾಡಿ ಅಂತ ನಾವೇನು ಹೇಳ್ತಾ ಇಲ್ಲ. ಕನಿಷ್ಠ 3-4 ನನ್ನ ಕೆರಿಯರಲ್ಲೇ. ನನ್ನ ಪ್ರೀತಿಯ ಹುಡುಗಿ, ಫ್ರೆಂಡ್ಸ್, ಚಿತ್ರ ಇದು ಒಂದು ಕಾಲ ಆಯ್ತು. ಮುಂಗಾರು ಮಳೆ, ದುನಿಯಾ ಇದು ಒಂದು ಕಾಲ ಆಯ್ತು. ಹಿಂಗೆ ಒಂದು 2-3 ಸಿನಿಮಾ ಒಂದು ಬದಲಾವಣೆ ತರುವಂಥ ಸಿನಿಮಾಗಳು ಬರ್ತವೆ. ಕೊಂಡುಕೊಂಡು ಎಷ್ಟು ದೊಡ್ಡ ಅನಾಹುತ ಆಗ್ತಾ ಇದೆ ಅಂತಂದರೆ, ಈಗ ಕೊಂಡುಕೊಳ್ಳದೇ ಇದ್ದರೆ ಅಥವಾ ಮಾರಿಕೊಳ್ಳದೇ ಇದ್ದರೆ ಅವನಿಗೆ ಎಲ್ಲ ಹಕ್ಕಿರುತ್ತೆ. ಅವನು ನಿಂದಿಸ್ಬೋದು, ದಂಡಿಸ್ಬೋದು, ಖಂಡಿಸ್ಬೋದು, ಎಲ್ಲ ಮಾಡ್ಬೋದು. ಆದರೆ ಅವನು ಮಾರಿಕೊಂಡಾಗ ಅಥವಾ ಇವರು ಕೊಂಡುಕೊಂಡಾಗ ಅದು ಯಾವುದೂ ಇರಲ್ಲ. ಆವಾಗ ಸರಿ ತಪ್ಪುಗಳು ಗೊತ್ತಾಗೋದಿಲ್ಲ. ಆ ಎರಡೂ ಸರಿ ತಪ್ಪುಗಳು ಗೊತ್ತಿಲ್ಲದೆ ಇದ್ದಾಗ ಈ ರೀತಿಯಾದಂಥ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ನಿನ್ನ ಪ್ರಶ್ನೆಯಲ್ಲೇ ಉತ್ತರ ಇದೆ. ಅಲ್ಲ, ನಾನು ಉತ್ತರನೂ ಹೇಳ್ಬಿಟ್ಟೆ. ಅಂದರೆ ನಾನು ಹೇಳಿದ್ದು ಇದು ಒಂದು ಪಾತ್ರ, ಇದು ಒಂದು ಪಾರ್ಟ್ ಆಗ್ತಾಯಿದೆ. ಅಂದರೆ ಒಬ್ಬ ನಿರ್ಮಾಪಕ ಅಥವಾ ಒಂದು ಟೀಮು ಒಂದು ಸಣ್ಣ ಕನಸು ಕಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಬರುವಂಥ ಒಂದು ತಂಡಕ್ಕೆ ಆಗುವಂತಹ ಆಘಾತಗಳಿವೆಲ್ಲ ಇವತ್ತಿನ ಪರಿಸ್ಥಿತಿಗೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದಷ್ಟು ಜನ ಸ್ಟಾರ್ಸ್ ಅಂತ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವರ ಸಿನಿಮಾಗಳೇ ಇವತ್ತು ಅವ್ರ ಕೈಲಿ ಉಳಿಸ್ಕೊಳ್ಳೋಕ್ಕಾಗದಿರೋಂಥ ಪರಿಸ್ಥಿತಿ. ಅದೊಂದು ಶೀತಲ ಸಮರನೋ ಅಥವಾ ಅದೊಂದು ಈಗೋನೋ ಅರ್ಥ ಆಗದಿರೋಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ವಾತಾವರಣ ಅಂದರೆ ಪರಿಸರನೇ ಕಲುಷಿತ ವಾತಾವರಣ, ಮಾಲಿನ್ಯ ಆಗೋಗಿದೆ. ಸೊ ನೀವೊಬ್ಬ ಅಂದರೆ ಹಿರಿಯರಾಗಿ 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರುವಂಥವರಾಗಿ ನೀವು ಕಂಡಂತಹ ಒಂದು ವೈಭವ ಹೆಂಗಿತ್ತು ಉದ್ಯಮದ್ದು, ಇವತ್ತಿನ ಪರಿಸ್ಥಿತಿ ನೋಡಿದಾಗ ನೀವು ಅವಲೋಕಿಸಿದಾಗ ಹೇಗೆ ಅನಿಸ್ತದೆ? ಯಾವ ರೀತಿ ಅವಲೋಕಿಸ್ಬೋದು ನೀವು ಅಂತ? ಇದು ಭಾಳ ಎಲ್ಲ ದೃಷ್ಟಿಕೋನದಲ್ಲೂ ಕೂಡ ನಾವು ಇವತ್ತು ಬದಲಾಗಿದ್ದೀವಿ. ಈ ಬದಲಾಗಿರೋದು ಪಾಸಿಟಿವ್ ಒಂದಷ್ಟಾದರೆ ನೆಗೆಟಿವ್ ಆಗಿ ಜಾಸ್ತಿ, ಋಣಾತ್ಮಕವಾಗಿ ಜಾಸ್ತಿ ಬದಲಾಗ್ಬಿಟ್ಟಿದ್ದೀವಿ. ಡಿಮ್ಯಾಂಡು ಕಡಿಮೆ ಇದೆ, ಸಪ್ಲೈ ಜಾಸ್ತಿ ಇದೆ. ನೀವು ಸುಮ್ಮನೆ ಮಾಲಾಶ್ರೀ ಮೇಡಮ್ ಕಾಲದಿಂದ ಅವರು ಬ್ಯುಸಿಯಾಗಿ ಆ್ಯಕ್ಟ್ರಾಗಿ ಮಾಡ್ತಿದ್ರಲ್ಲ, ಆ ಕಾಲದಿಂದ ಲೆಕ್ಕ ಹಾಕೊಳ್ಳಿ. 80ಸಿಂದ 60 ಸಿನಿಮಾ 70 ಸಿನಿಮಾ ವರ್ಷಕ್ಕೆ ಬರ್ತಾಯಿದ್ದಿದ್ದು ಕನ್ನಡ ಸಿನಿಮಾ. 80 ಬಂತು ಅಂದರೆ 80 ಸಿನಿಮಾನ ಕನ್ನಡದಲ್ಲಿ ಅಂತ ಎಲ್ಲ ಹುಬ್ಬೇರಿಸಿದಂಥ ಕಾಲ ನಾನು ನೋಡಿದ್ದೀನಿ. ಈಗ 400 ಸಿನಿಮಾ ಸೆನ್ಸಾರು, 260 ಸಿನಿಮಾ ರಿಲೀಸು ಕನ್ನಡದಲ್ಲಿ. ಎಲ್ಲಿಂದ ಎಲ್ಲಿಗೆ ಮುಂದುವರೆದಿದ್ದೀವಿ ಅಂದರೆ ಇದೇ ಸಂದರ್ಭದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ. ಡಿಮ್ಯಾಂಡ್ ಯಾಕೆ ಕಮ್ಮಿ ಆಯಿತು ಅಂದರೆ, ನಾನು ಆವಾಗಲೂ ಹೇಳ್ತಿದ್ದೆ, ಇವಾಗಲೂ ಹೇಳ್ತೀನಿ, ಈ ಪರಭಾಷೆ ಸಿನಿಮಾಗಳಿಗೆ ನಾವು ಹಾಕಿರುವ ಮಣೆ, ಅದನ್ನ ಯಾರನ್ನ ನಾವು ಹೊಣೆ ಮಾಡೋಣ? ಇದಕ್ಕೆ ಯಾರನ್ನೂ ಹೊಣೆ ಮಾಡೋಕ್ಕಾಗಲ್ಲ. ಇವತ್ತು ನಾನು ತುಂಬ ವಿಷಯಗಳನ್ನು ನಾವೇ ಸೆನ್ಸರ್ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ಒಂಥರ ತಪ್ಪಾಗಿ ಪ್ರೊಜೆಕ್ಟ್ ಮಾಡ್ದಂಗೆ ಆಗುತ್ತೆ ತುಂಬ ವಿಷಯಗಳನ್ನು. ಯಾಕೆಂದರೆ ಇನ್ನೊಬ್ಬ ಗ್ರಹಿಸುವ ವಿಧಾನ ಬೇರೆ ಆಗ್ಬಿಡುತ್ತೆ. ಹಾಗಾಗಿ ಈಗ ಜನವರಿ 14ಕ್ಕೆ ತೆಲುಗು ತಮಿಳು ಸಿನಿಮಾಗಳು ದೊಡ್ಡ ಸಿನಿಮಾಗಳು ಬರ್ತಾಯಿದೆ, ದೊಡ್ಡ ಹೀರೋ ಸಿನಿಮಾಗಳು ಬರ್ತಾಯಿದೆ. ಯಾಕಪ್ಪ ಕನ್ನಡದ್ದು ದೊಡ್ಡ ಸಿನಿಮಾಗಳು, ದೊಡ್ಡ ಸ್ಟಾರ್ ಸಿನಿಮಾಗಳು ಬರ್ತಾಯಿಲ್ಲ ಜನವರಿ 14ಕ್ಕೆ? ಇದೇ ಸಂಕ್ರಾಂತಿ ನಮಗೂ ಹಬ್ಬ ಅಲ್ವಾ, ಕನ್ನಡಿಗರಿಗೆ ಹಬ್ಬ ಅಲ್ವಾ, ಅದು ರೈತರ ಹಬ್ಬ ಅಲ್ವಾ, ಅದು ಸುಗ್ಗಿ ಅಲ್ವಾ? ಯಾಕೆ ನಮಗೊಂದು ಸ್ಟಾರ್ ಸಿನಿಮಾ ಇಲ್ಲ? ಹೆದರಿಕೆ ಅಥವಾ ನಮ್ಮವರೇ ತಗೊಂಬಂದು ನಮ್ಮ ಥಿಯೇಟರ್ಗಳನ್ನ ಅವ್ರಿಗೆ ಬಿಟ್ಕೊಟ್ಟಿರೋ? ನಾನು ಪ್ರಶ್ನೆ ಹಾಕಿದ್ದೀನಿ, ಉತ್ತರ ಅವರವರೇ ಯೋಚನೆ ಮಾಡಿ. ತುಂಬ ವಿಷಯಗಳಿದೆ, ತುಂಬ ಅರ್ಥಗಳೇ. ಎಲ್ಲ ಆ್ಯಂಗಲಲ್ಲೂ ನಾವು ಬದಲಾಗಿದ್ದೀವಿ. ಒಂದನೇದು, ಜಾಸ್ತಿ ಸಿನಿಮಾಗಳು ಮಾಡ್ತಾಯಿದ್ದೀವಿ, ಒಂದನೇದು. ಎರಡನೇದು, ನೀವು ಯೋಚನೆ ಮಾಡಿ, ಒಬ್ಬ ಥಿಯೇಟ್ರ್ ಓನರ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿ, ಥಿಯೇಟ್ರನ್ನ ಉಳಿಸ್ಕೋಬೇಕು. ಇವತ್ತು ಅದೇ ಒಬ್ಬ ಥಿಯೇಟ್ರ್ ಓನರು ಆ ಥಿಯೇಟ್ರನ್ನ ಒಡೆದಾಕಿ ತಾನೊಂದು ಮಾಲೋ ಕಲ್ಯಾಣ ಮಂಟಪನೋ ಕಟ್ಟಿದ್ರೆ ಥಿಯೇಟ್ರಲ್ಲಿ ಏನು ಸಂಪಾದನೆ ಮಾಡ್ತಾನೋ ಅದಕ್ಕೆ 4ರಷ್ಟು ಹಣ ಸಂಪಾದನೆ ಮಾಡಬಲ್ಲ. ಆದರೂ ಥಿಯೇಟ್ರನ್ನ ಉಳಿಸ್ಕೊಂಡಿದ್ದಾರೆ ಅಂದರೆ ಅದು ಒಂದು ಸೆಂಟಿಮೆಂಟ್ ಅನ್ನೋ ಕಾರಣಕ್ಕೋ, ಮತ್ತು ಇವತ್ತೆಲ್ಲ ನಾಳೆ ಸರಿ ಒಳ್ಳೆಯ ದಿನಗಳು ಬರ್ಬೋದು ಅನ್ನೋ ಕಾರಣಕ್ಕೋ, ಆಮೇಲೆ ಇರಪ್ಪ ನಾವೇ ಅವತ್ತು 100 ರೂಪಾಯಿ ಬರ್ತಿದ್ವಿ, ಅದು 50 ರೂಪಾಯಿ ಬರ್ತಿದೆ, ಪರವಾಗಿಲ್ಲ
ಅಂತನೋ ಕನ್ನಡಕ್ಕೋಸ್ಕರ ಅಂತನೋ ಏನೇನೋ ಕಾರಣಗಳಿಗೆ ಅದನ್ನು ಉಳಿಸ್ಕೊಂಡಿದ್ದಾರೆ. ಯೋಚನೆ ಮಾಡಿ, ಇವತ್ತಿರೋ ರೇಷು ಎಷ್ಟು ಸಿನಿಮಾಗಳು? 1,500 ಥಿಯೇಟ್ರ್ ಇದ್ದ ಕಾಲದಲ್ಲಿ 60 ಸಿನಿಮಾ ಬಿಡುಗಡೆ ಕನ್ನಡದ್ದು. ಈಗ 600 ಥಿಯೇಟ್ರ್ ಇರೋ ಟೈಮಲ್ಲಿ ನಾವು 260 ಬಿಡ್ತಾಯಿದ್ದೀವಿ. ಥಿಯೇಟ್ರ್ಗಳ ಸಂಖ್ಯೆ ಇಷ್ಟಿತ್ತು, ಸಿನಿಮಾ ಸಂಖ್ಯೆ ಇಷ್ಟಿತ್ತು. ಈಗ ರಿವರ್ಸ್ ಆಗಿದೆ, ಥಿಯೇಟ್ರ್ಗಳು ಇಷ್ಟ ಆಗಿದೆ, ಸಿನಿಮಾ ಇಷ್ಟ ಆಗಿದೆ ಅಲ್ವಾ? ಸೊ ಈಗ ಉಳಿದಿರುವ ಥಿಯೇಟ್ರ್ಗಳವರೆಗೆ ನಾವು ಕೈ ಮುಗಿಬೇಕು, ಧನ್ಯವಾದ ಹೇಳಬೇಕು. ಅದೇ ಸಂದರ್ಭದಲ್ಲಿ ಈಗ ಸ್ಟಾರ್ಗಳು ಸಿನಿಮಾ ಮಾಡಬೇಕು ಅಂತ ಮೊದಲಿಂದ ಯಾಕೆ ಹೇಳ್ತೀವಿ ಅಂದರೆ, ನಾನಂತೂ ಭಾಳಷ್ಟು ಇದರಲ್ಲಿ ವೇದಿಕೆಯಲ್ಲೂ ಹೇಳಿದ್ದೀನಿ. ಈಗ ವರ್ಷದಲ್ಲಿ ಶಂಕರ್ ನಾಗ್ ಅವರು, ಅಂಬರೀಷ್ ಅವರು, ಪ್ರಭಾಕರ್ ಅವರು, ವಿಷ್ಣು ಸಾರು ಇವರೆಲ್ಲ 12 ಸಿನಿಮಾ, 13 ಸಿನಿಮಾ, 14 ಸಿನಿಮಾ ಎಲ್ಲ ಮಾಡಿದ್ದಾರೆ ವರ್ಷದಲ್ಲಿ. ಈಗಿರೋ ಸ್ಟಾರ್ಗಳಿಗೆ ಅಷ್ಟು ಮಾಡಿ ಅಂತ ನಾವೇನು ಹೇಳ್ತಾ ಇಲ್ಲ. ಕನಿಷ್ಠ 3-4 ಒಬ್ಬೊಬ್ಬ ಸ್ಟಾರ್ 4 ಸಿನಿಮಾ ಮಾಡಿದ್ರು ಸಿಂಗಲ್ ಥಿಯೇಟ್ರ್ಗಳು ಉಳ್ಕೊಳ್ತವೆ. ನಿಮ್ಗೆ ಯಾಕೆ ತಮಿಳು ತೆಲುಗಿನಲ್ಲಿ ಇವತ್ತಿಗೂ ಉಳಿದಿದ್ದಾವೆ ಸಿಂಗಲ್ ಥಿಯೇಟ್ರ್ಗಳು? ಕಂಪ್ಯಾರಿಟಿವ್ಲಿ ಥಿಯೇಟ್ರ್ಗಳು ಉಳಿದಿದ್ದಾವೆ. ಇವತ್ತಿಗೂ ಸಿನಿಮಾ ಕಲ್ಚರ್ ಇದೆಯಲ್ಲ, ಸಿನಿಮಾ ಅವರ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಯಾಕೆ ಉಳ್ಕೊಂಡಿದೆ? ಇದಕ್ಕೂ ಕಾರಣ ಹುಡುಕ್ಬೇಕಲ್ಲ. ಸಿಂಗಲ್ ಥಿಯೇಟ್ರ್ಗಳು ಅಷ್ಟೊಂದು ಇದ್ದಾವೆ. ಮತ್ತು ಅಲ್ಲಿ ಸ್ಟಾರ್ಗಳು ಬರೀ ಒಂದು ಕಥೆನ ಅಂದ್ಕೊಂಡ್ರೆ 20 ಜನ ನೆನಪಾಗ್ತಾರೆ. ಒಂದು ತಮಿಳಿನಲ್ಲಿ ಅಥವಾ ತೆಲುಗಿನಲ್ಲಿ 20 ಜನಕ್ಕೆ ನೀವು ಕಥೆ ಅನ್ಬೋದು, ಈ ಹೀರೋ ಬೇಡ, ಆ ಹೀರೋ ಓಕೆ, ಇಲ್ಲ ಇವನು ಬೇಡ, ಅವನು ಓಕೆ. ನಿಮ್ಗೆ ಆಯ್ಕೆಗಳು 20 ಸಿಗ್ತವೆ. ಇಲ್ಲಿ ಆಯ್ಕೆಗಳಿಲ್ಲ. ಸ್ಟಾರ್ಗಳು ಸಿನಿಮಾ ಎಲ್ಲ 6 ತಿಂಗಳಿಗೊಂದು, ವರ್ಷಕ್ಕೊಂದು, 2 ವರ್ಷಕ್ಕೊಂದು, 3 ವರ್ಷಕ್ಕೊಂದು ಸಿನಿಮಾ ಮಾಡೋದು. ಅದೇನು ಅಂತ ಅವ್ರಿಗೆ ಗೊತ್ತಾಗಬೇಕು. ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಕನ್ನಡ ಪ್ರೇಕ್ಷಕ ಎಲ್ಲೋಗ್ಬೇಕು? ಪ್ರತಿ ವಾರ ಸಿನಿಮಾ ನೋಡೋರು ನಾನು ನೋಡಿದ್ದೀನಿ, ಇವತ್ತಿಗೂ ಇದ್ದಾರೆ. ಕನ್ನಡ ಸಿನಿಮಾ ಒಂದು ಪ್ರತಿ ವಾರ ನಾನು ನೋಡದೇ ಇರೋ ಸಿನಿಮಾನೇ ಇಲ್ಲ ಅನ್ನೋದು ತುಂಬ ಜನ ಇದ್ದಾರೆ. ಅವ್ರುಗಳಿಗೆ ಎಲ್ಲೋಗ್ಬೇಕು? ಆಮೇಲೆ ಇವತ್ತೇನಾಗಿದೆ, ಮುಂಚೆ ಸಿನಿಮಾನ ಚೆನ್ನಾಗಿ ಕಲಿತವರು, ನುರಿತವರು, ಅನುಭವಿಸ್ತರು ಸಿನಿಮಾ ಮಾಡ್ತಿದ್ರು. ಈಗ ಅದೇನು ಅಗತ್ಯನೇ ಇಲ್ಲ. ನನ್ನ ಹತ್ರ ಕ್ಯಾಮ್ರಾ ಇದೆ, ನೀನು ಚೆನ್ನಾಗಿದೆಯಾ, ನೀನೇ ಹೀರೋ. ಅಂದರೆ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಅದು ಸೋತ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ಅಂದರೆ ಬೇರೆ ಬೇರೆ ವರ್ಗದ ಜನ, ಸಿನಿಮಾ ಅನುಭವವಿಲ್ಲದ ಜನ ಕೂಡ ಸಿನಿಮಾ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಅದು ಸಿನಿಮಾದ ಕ್ವಾಲಿಟಿ ಏನು ಕನ್ನಡದ ಪ್ರೇಕ್ಷಕ ಇದ್ದಾನೆ, ಆ ಪ್ರೇಕ್ಷಕನಿಗೆ ಅದೇನೋ ರೀಚ್ ಆಗ್ತಾ ಇಲ್ವೇನೋ, ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಈಗ ನೀವು ಅದೇ ಒಂದು 150 ರೂಪಾಯಿ ಟಿಕೆಟು ಅಂದ್ಕೊಳ್ಳಿ, ಅದೇ 150 ರೂಪಾಯಿ ಕೊಟ್ಟು ಇನ್ನೊಂದು ತೆಲುಗು ಸಿನಿಮಾನೋ ತಮಿಳು ಸಿನಿಮಾನೋ, ಆ ತಮಿಳು ಸಿನಿಮಾ 25 ಕೋಟಿ ಹಾಕಿ ಸಿನಿಮಾ ಮಾಡಿರ್ತಾರೆ, ನಾವು 2 ಕೋಟಿಲಿ ಮಾಡಿರ್ತೀವಿ. ನಮ್ಮದು ಅವ್ರದ್ದು ಇಬ್ಬರದು ಒಂದೇ ರೇಟ್, ಟಿಕೆಟ್ ರೇಟು. ಕ್ವಾಲಿಟಿ ಡಿಫ್ರೆನ್ಸ್ ಅಲ್ಲ. ಸೊ ಯಾವುದಕ್ಕೆ ಓಟ್ ಹಾಕ್ತಾನೆ ಸಾಮಾನ್ಯ ಪ್ರೇಕ್ಷಕ? ಅದ್ದೂರಿ ಇದೆ, ಗ್ರಾಫಿಕ್ ಇದೆ, ಇನ್ನೇನೋ ಇದೆ. ಸಿನಿಮಾ ಅಂದ್ರೇ ಮನೋರಂಜನೆ ಮತ್ತು ಸಂದೇಶ. ಅವ್ನಿಗೆ ಯಾವುದೋ ಒಂದು ಸ್ಯಾಟಿಸ್ಫೈ ಆಗಿದ್ರೆ ಅದು ಮನೋರಂಜನೆ ಚೆನ್ನಾಗಿದೆ ಇದರಲ್ಲಿ ಅಂತಾನೆ ಓಟ್ ಹಾಕ್ತಾನೆ. ಈ ಥರ ತುಂಬ ವಿಷಯಗಳಿದೆ. ನಮ್ಮ ಕಲಾವಿದರುಗಳು, ಸ್ಟಾರ್ಗಳು, ಇನ್ನೊಂದು 10 ಜನ ಹೀರೋ ಬೇಕು ನಮ್ಮ ಕನ್ನಡಕ್ಕೆ. ಒಂದು ಎರಡನೇದು ಇದೆಲ್ಲ ಒಂದು ಕಡೆ. ಮಾಧ್ಯಮ ಕೂಡ ಬದಲಾಗಿದೆ. ನಾನು ಆಗಲೇ ಹೇಳಿದಾಗೆ ಒಂದು ಪತ್ರಿಕೆಯ ಅಭಿಪ್ರಾಯವನ್ನು ಕೊಂಡುಕೊಳ್ಳುವ, ಬೆಲೆ ಕಟ್ಟುವ ಯೋಗ್ಯತೆಯೋ ಅರ್ಹತೆಯೋ ಹಿಂದಿನವ್ರಿಗೆ ಇರಲಿಲ್ಲ, ಇವಾಗಿದೆ. ಆ ಕಾರಣಕ್ಕೆ ಏನಾಗ್ತಾಯಿದೆ, ಎಲ್ಲವೂ ಬಿಕರಿಗಿದೆ, ಎಲ್ಲವೂ ಎವ್ರಿಥಿಂಗ್ ಈಸ್ ಫಾರ್ ಸೇಲ್ ಇಲ್ಲಿ. ಹಾಗೆ ಆಗಿ ತೊಂದರೆ ಆಗ್ತಾಯಿದೆ. ಆಮೇಲೆ ಕ್ವಾಲಿಟಿ ಸಿನಿಮಾ ಬಂದರೆ ಎಲ್ಲರೂ ಪತ್ರಕರ್ತರು ಅಷ್ಟೇ, ಸಿನಿಮಾ ಚೆನ್ನಾಗಿದೆ ಅಂದಾಗ ಅದನ್ನು ಯಾರೂ ಬಿಟ್ಕೊಟ್ಟಿಲ್ಲ, ಅದು ಉಂಟು. ಇವೆಲ್ಲ ಬೆಳವಣಿಗೆಗಳು, ಬದಲಾವಣೆಗಳನ್ನ ಕಣ್ತುಂಬ ನೋಡ್ತಾ ಇದ್ದೀವಿ ಇಲ್ಲಿ. ಇವೆಲ್ಲ ಯಾವಾಗ ಸರಿ ಹೋಗುತ್ತೋ ಅಂತ ನನಗನ್ಸೋದೇನೆಂದರೆ, ಒಂದು ಒಳ್ಳೆಯ ಸಿನಿಮಾ ಒಂದು ಲೈನಪ್ ಆಗಿ 3-4 ಸಿನಿಮಾ ಬರಬೇಕು, ಒಳ್ಳೊಳ್ಳೆ ಸಿನಿಮಾ ಅಂತ ಬರುತ್ತೆ ಅಂತ ನನಗಂತೂ ಭರವಸೆ ಇದೆ. ನಾನು ಈ ಥರದ್ದು ಸೀರೀಸ್ ನೋಡ್ಕೊಂಬಂದಿದ್ದೀನಿ, ಒಂದು 3-4 ಸೀರೀಸ್ ಅಂತೂ ಆಗಿದೆ ನನ್ನ ಕೆರಿಯರಲ್ಲೇ.
ನನ್ನ ಪ್ರೀತಿಯ ಹುಡುಗಿ, ಫ್ರೆಂಡ್ಸ್, ಚಿತ್ರ, ಇದು ಒಂದು ಕಾಲ ಇತ್ತು. ಮುಂಗಾರು ಮಳೆ, ದುನಿಯಾ, ಇದು ಒಂದು ಕಾಲ ಇತ್ತು. ಹೀಗೆ ಒಂದು 2-3 ಸಿನಿಮಾ ಒಂದು ಬದಲಾವಣೆ ತರುವಂಥ ಸಿನಿಮಾಗಳು ಬರ್ತವೆ. ಒಂದೊಂದು ಟೈಮ್ ಬರುತ್ತೆ, ದಶಕಕ್ಕೊಂದ್ಸಲ ಆ ಥರದೊಂದು ಬರುತ್ತೆ, ಕಾಯಬೇಕು, ಕಾಯೋಣ.